ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬ ಟೇಸ್ಟಿಯಾಗಿರುವಂತಹ ಬೀನ್ಸ್ ಕಾಳು ಹಾಗೂ ಮಿಕ್ಸ್ ತರಕಾರಿ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಆಲ್ ನಾನು ತುಂಬ ರೀತಿ ಪಲ್ಯಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಒಂದೊಳ್ಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಒಂದು ಬೀನ್ಸ್ ಕಾಳು ಹಾಗೂ ತರಕಾರಿ ಪಲ್ಯ. ನಾನು ಮೊದಲೇದಾಗಿ ಹಸಿ ಬೀನ್ಸಿನ ಕಾಳುಗಳನ್ನು ತೊಗೊಂಡಿದ್ದೀನಿ, ಒಂದು ಬೌಲಷ್ಟು. ಜೊತೆಗೆ ಇನ್ನೊಂದು ಬೌಲಲ್ಲಿ ಜವಳಿಕಾಯಿ, ಕ್ಯಾಪ್ಸಿಕಮ್, ಕ್ಯಾರೆಟು ಹಾಗೂ ಒಂದು ಬೌಲಷ್ಟು ನವಿಲುಗೆಡ್ಡೆ ಕೋಸನ್ನು ತಗೊಂಡಿದ್ದೀನಿ. ಮೇಯ್ನಾಗಿ ಇಲ್ಲಿ ನಾನು ಬೀನ್ಸ್ ಕಾಳುಗಳನ್ನು ಜಾಸ್ತಿ ತೊಗೊಂಡಿರೋದು. ಸೊ ಇದು ಆಲ್ಮೋಸ್ಟ್ ಆಲ್ ಬೀನ್ಸ್ ಕಾಳು ಪಲ್ಯ. ಸೊ ಬೀನ್ಸ್ ಕಾಳನ್ನೇ ಜಾಸ್ತಿ ಹಾಕಿದ್ರೆ ಮಕ್ಕಳು ಇಷ್ಟಪಡಲ್ಲ, ಹೆಲ್ತಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ತರಕಾರಿಗಳನ್ನು ಸಹ ಆ್ಯಡ್ ಮಾಡಿದ್ದೀನಿ. ಸೊ ಇದಕ್ಕೆ ಒಂದು ಸಿಂಪಲ್ಲಾಗಿ ಮಸಾಲೆ ಒಂದು ಒಗ್ಗರಣೆನ ಕೊಟ್ಕೊಬಿಡೋಣ. ಒಂದು ಸೌಟಷ್ಟು ಎಣ್ಣೆ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಒಂದೆರಡು ಗೆಡ್ಡೆ ಈರುಳ್ಳಿ ಹಾಗೂ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಬಿಡ್ಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬಿಡಬೇಕು ಈರುಳ್ಳಿ ನಾನು ತುಂಬ ಸ್ಲೈಸಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ರೀತಿ ಇಷ್ಟನೋ ಸೊ ಆ ರೀತಿ ಕಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 2 ಟೊಮೊಟೊನ ತೊಗೊಂಡಿದ್ದೀನಿ. ಸೊ ಟೊಮೊಟೊನೂ ಸಹ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ನೋಡಿದ್ರಲ್ಲ, ಆಲ್ಮೋಸ್ಟ್ ಸಾಫ್ಟ್ ಆಗ್ತಾ ಬಂತು. ಸೊ ನಾನಿಲ್ಲಿ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ, ಆಲ್ಮೋಸ್ಟ್ ತುಂಬ ಸಾಫ್ಟಾಗಿ ಆಗ್ತಾಯಿದೆ. ಸೊ ನಾನೀಗ ಬಿಡಿಸಿಟ್ಟಿರುವಂತಹ ಬೀನ್ಸ್ ಹಸಿ ಕಾಳುಗಳನ್ನು ಜೊತೆಗೆ ಅಂದರೆ ನವಿಲುಗೆಡ್ಡೆ ಕೋಸು, ಕ್ಯಾರೆಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಮತ್ತು ಕಟ್ ಮಾಡಿಟ್ಟಿರುವಂತಹ ಜವಳಿಕಾಯಲ್ಲಿ ಎಷ್ಟು ಕಬ್ಬಿಣದ ಅಂಶ ಇದೆ, ಅಂದರೆ ಪ್ರೋಟೀನ್ ಸಿಗುತ್ತೆ, ಅದು ಒಳ್ಳೆ ಹೆಲ್ತ್ ಫುಡ್ ಅಂತಲೇ ಹೇಳ್ಬೋದು. ಸೊ ಒಮ್ಮೆ ನಾನು ಜವಳಿಕಾಯಿ ಬಸ್ಸಾಂಬಾರನ್ನು ಮಾಡೋದನ್ನು ನಿಮ್ಮ ಜೊತೆಗೆ ವಿಡಿಯೋ ಶೇರ್ ಮಾಡ್ತೀನಿ. ಸೊ ಆ್ಯಡ್ ಮಾಡಿರುವಂತಹ ತರಕಾರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆಲೆ ಬಾಡಿಸ್ಕೋಬೇಕು, ಕಂದಿಸ್ಬೇಕು. ನೋಡಿದ್ರಲ್ಲ, ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇದೆ. ಚೆನ್ನಾಗಿ ಇದು ಸಹ ಕಂದಬೇಕು ಲೈಟಾಗಿ. ತುಂಬ ಫ್ರೈ ಮಾಡೋದೇನು ಬೇಡ, ಯಾಕೆಂದರೆ ನಾವು ವಿಷಲ್ ಒರೆಸಿ ಚೆನ್ನಾಗಿ ಬೇಯಿಸ್ತೀವಲ್ವ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಕಂದಿಸೋಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಡೋಣ. ಇನ್ನೊಂದು ಚಿಕ್ಕದಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಜೊತೆಗೆ ಶುಂಠಿ. ಆಲ್ಮೋಸ್ಟ್ ಆಲ್ ನಾನು ಹೇಳಿದ್ದೆ, ಉಪ್ಪಿಟ್ಟಿಗೂ ಸಹ ಶುಂಠಿ ಬಳಸಿದ್ದೆ, ಅದೇ ರೀತಿ ಪಲ್ಯಗಳಿಗೂ ಸಹ ಬಳಸ್ತೀನಿ. ಮತ್ತು 1 ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ, 5 ಹಸಿಮೆಣಸಿನ್ಕಾಯಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬಿಡೋಣ. ನೋಡಿದ್ರಲ್ಲ, ಆಲ್ಮೋಸ್ಟಲ್ಲಿ ಲೈಟಾಗಿ, ಅಂದರೆ ತುಂಬ ಸಾಫ್ಟಾಗಿ ಇಲ್ಲದೇ ಇದ್ರೂ ಸ್ವಲ್ಪ ತರಿಯಾಗಿದ್ರೂ ಓಕೆ. ನೋಡಿದ್ರಲ್ಲ, ನಾನಿವಾಗ ರುಬ್ಬಿರುವಂತಹ ಮಸಾಲನೂ ಸಹ ಚೆನ್ನಾಗಿ ಆ್ಯಡ್ ಮಾಡಿಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನು ಬೇಯಿಸ್ಬೇಕು. ಅಂದರೆ ಈ ಒಂದು ಪಲ್ಯ ಅನ್ನಕ್ಕೂ ಸಹ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಪಾತಿ, ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಹೀಗೆ ಯಾವುದ್ರಲ್ಲಾದರೂ ನಾವು
ಇದನ್ನು ಕಾಂಬಿನೇಷನ್ ಮಾಡ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ ಮತ್ತು ಮನೇಲೇ ತಯಾರಿ ಮಾಡಿರುವಂತಹ ಸಾಂಬಾರು ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಸೊ ನೋಡಿದ್ರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಡ. ನೋಡಿದ್ರಲ್ಲ, ಫೈನಲಿ ಲೈಟಾಗಿ ಕುದೀತಾ ಇರಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಬಿಡೋಣ. ನೋಡಿದ್ರಲ್ಲ, ಆಲ್ಮೋಸ್ಟ್ ಆಲ್ ಪಲ್ಯ ರೆಡಿ ಆಯಿತು. ಸೊ ನಾನಿವತ್ತು ಅಕ್ಕಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿಯಾದಂತಹ ಅಕ್ಕಿ ರೊಟ್ಟಿ ಜೊತೆಗೆ ಬೀನ್ಸ್ ಕಾಳಿನ ಪಲ್ಯ ರೆಡಿ ಆಯಿತು. ತುಂಬ ಟೇಸ್ಟಿ, ಹೆಲ್ದಿ ಫುಡ್ ಇದು. ಸೊ ಇದೇ ರೀತಿಯಾದಂತಹ ಹಲವು ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.